ಮುಕುಂದಮಾಲದ ಶ್ಲೋಕ. ಶ್ರೀಕೃಷ್ಣ ತ್ವದೀಯ ಪದಪಂಕಜ ಪಂಜರಾಂತಂ ಅದ್ಯೈವ ಮೇ ವಿದಶತಮಾನಸರಾಜಹಂಸಃ ಪ್ರಾಣಪ್ರಯಾಣ ಸಮಯೈಕಪವಾತ ಪಿತ್ತೈಃ ಕಂಠಾವರೋದನ ವಿಧೌ ಸ್ಮರಣಂ ಕುತಸ್ತೆ. ಎಲೈ ಕೃಷ್ಣನೇ, ನಿನ್ನ ಪದಕಮಲವೆಂಬ ಪಂಜರದೊಳಕ್ಕೆ ನನ್ನ ಮಾನಸವೆಂಬ ಹಂಸವು ಈಗಲೇ ಹೊಕ್ಕು ಬಿಡಲಿ. ಕಫ ವಾತ ಪಿತ್ತ ಇವುಗಳಿಂದ ಕಂಠವು ಬಿಗಿದುಕೊಂಡು ಪ್ರಾಣವು ಹೋಗುವ ಸಮಯದಲ್ಲಿ ನಿನ್ನ ನೆನಪು ಎಲ್ಲಿಯದೋ. ಯಾವಾಗ ನಮ್ಮ ಕಫ ವಾತ ಪಿತ್ತ ಸೇರಿಕೊಂಡಾಗ ದೇವರ ನೆನಪು ಬರಲ್ಲ, ವಾಯು ಹೊರಡಲ್ಲ. ಹಾಗಂತ ಆ ರಾಜ ಹೇಳ್ತಾ ಇದ್ದಾನೆ. ಚಿಂತಯಾಮಿ ಹರಿಮೇವ ಸಂತತಂ ಮಂದ ಮಂದ ಹಸಿತಾನನಾಂಬುಜಂ ನಂದಗೋಪತನಯಂ ಪರಾತ್ಪರಂ ನಾರದಾದಿ ಮುನಿವೃಂದವಂದಿತಂ. ಅತಿ ಮಂದಹಾಸದಿಂದೊಡಗೂಡಿದ ಮುಖಕಮಲವುಳ್ಳಾತನು, ನಂದಗೋಪನ ಮಗನು, ಹೆಚ್ಚಿನದಕ್ಕೂ ಹೆಚ್ಚಿನವನು, ನಾರದಾದಿ ಮುನಿ ಸಮೂಹದಿಂದ ನಮಸ್ಕೃತನೂ ಆಗಿರುವ ಶ್ರೀಹರಿಯನ್ನೇ ಎಡಬಿಡದೆ ಧ್ಯಾನಿಸುವೆನು ಅಂತ ಕವಿ ಹೇಳ್ತಾ ಇದ್ದಾನೆ. ತನ್ನ ಭಕ್ತಿಯನ್ನು ಮುಕುಂದನಲ್ಲಿ ಕೇಳ್ಕೊತಾ ಇದ್ದಾನೆ. ಇದು ಇಲ್ಲಿಗೆ 8ನೇ ಶ್ಲೋಕ ಆಗಿದೆ. ಮುಂದೆ ಶ್ಲೋಕ ಮುಂದೆ ನೋಡುವ. ವೀಕ್ಷಕರೇ, ನೀವೆಲ್ಲ ನಮ್ಮನ್ನು ಗಮನಿಸಬೇಕು. ನೀವೆಲ್ಲ ನೋಡಿ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಕೇಳಿ ಅದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯನ ತಿಳಿಸ್ತಾ ಬನ್ನಿ. ನಮಗೆ ಏನು ಮಾಡಬೇಕು ಅಂತ ಮುಂದೆ ನಮಗೂ ಗೊತ್ತಾಗಬೇಕಲ್ವ. ಹಾಗಾಗಿ ಮುಂದೆ ವಿರಾಟ ನಗರದ ಭೀಮ ಇಲ್ಲಿಗೆ ಅಡುಗೆ ಕೆಲಸಕ್ಕೆ ಬಂದಿದ್ದಾನೆ. ಆವಾಗ ಏನಾಯಿತು ಅನ್ನೋದನ್ನು ಮುಂದಿನ ಭಾಗದಲ್ಲೀಗ ನಾವು ನೋಡೋಣ. ನಾನೊಬ್ಬ ಕುಸ್ತಿಪಟು ಅಂತ ಹೇಳ್ದಲ್ವ. ಕುಸ್ತಿಪಟು ಪ್ರಪಂಚದಲ್ಲಿರುವ ಮಲ್ಲರನ್ನೆಲ್ಲ ನಾನು ಸೋಲಿಸಬಲ್ಲೆ. ಅಡುಗೆ ನನ್ನ ಹವ್ಯಾಸ. ಅಡುಗೆ ಕೆಲಸ ನನಗೆ ಪ್ರವೃತ್ತಿ ಅಷ್ಟೇ, ವೃತ್ತಿ ಅಲ್ಲ. ನಾನು ಮಕ್ಕಳಿಗೆ ತರುಣರಿಗೆ ಕುಸ್ತಿಗಳನ್ನು ಹೇಳ್ಕೊಡೋ ಅಭ್ಯಾಸ ನನಗಿದೆ. ಅದು ನನಗೆ ಸಂತೋಷವ ಕೊಡುತ್ತದೆ. ನಾನು ನಿನ್ನ ಗರುಡಿಯನ್ನು ನೋಡಿಕೊಂಡು ನಿಮ್ಮ ತರುಣರ ವ್ಯಾಯಾಮ ಕಲೆಯಲ್ಲಿ ಪಳಗಿಸುವೆ. ನಿನ್ನ ತರುಣರಿಗೆಲ್ಲ ನಾನು ಕುಸ್ತಿನ ಹೇಳ್ಕೊಡ್ತೀನಿ. ಪಾಕಶಾಲೆಯನ್ನು ನೋಡಿಕೊಳ್ಳುವೆ, ಅಡುಗೆ ಮನೆಯನ್ನು ಕೂಡ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ರಾಜನು, ನೀನು ನನ್ನ ಮನಸ್ಸ ಸೆರೆ ಹಿಡಿದಿರುವೆ. ರಾಜ ಹೇಳ್ತಾನೆ, ನನ್ನ ಮನಸ್ಸನ್ನು ಗೆದ್ದಿದೀಯಾ, ಹಾಗೆಯೇ ಆಗಲಿ ಎನ್ನಲು ಭೀಮನಿಗೆ ಸಂತೋಷವಾಯಿತು. ಭೀಮನಿಗೆ ಸಂತೋಷ ಆಗತ್ತೆ. ಯುಧಿಷ್ಠಿರನಿದ್ದುದರಿಂದ ರಾಜನ ಆಸ್ಥಾನವು ಶೋಭಾಯಮಾನವಾಗಿ ಕಂಗೊಳಿಸುತ್ತಿತ್ತು. ಧರ್ಮರಾಯ ಎಲ್ಲಿರ್ತಾನೋ ಅಲ್ಲಿ ಆಸ್ಥಾನಗಳು ಬೆಳಗ್ತಾ ಇರ್ತವೆ, ಸಂತೋಷ ಇರುತ್ತೆ ಅವನು ಇದ್ದ ಕಡೆ. ಇನ್ನು ಕೆಲವು ದಿನಗಳ ನಂತರ ಭುಜಗಳ ಮುಚ್ಚುವಷ್ಟು ಉದ್ದ ಕೂದಲ ಬಿಟ್ಟುಕೊಂಡು ಮುತ್ತು ಹವಳಗಳ ಹಾರವ ಧರಿಸಿ ಕೆಂಪು ರೇಷ್ಮೆಯ ಅಂಗವಸ್ತ್ರವ ಹೊದ್ದು ರತಿವರ್ಚಸ್ಸಿನಿಂದ ಮುಗುಳ್ಳಗುತ್ತಾ ರಾಹುಗ್ರಸ್ತ ಚಂದ್ರನಂತಿದ್ದ ಅರ್ಜುನನು ವಿರಾಟನ ಆಸ್ಥಾನವ ಪ್ರವೇಶಿಸಿದನು. ಅವನಿಗೆ ಹೇಗಿರ್ತಾನೆ, ಭುಜ ಮುಚ್ಚುವಷ್ಟು ಉದ್ದದ ಕೂದಲು ಬಿಟ್ಕೊಂಡಿರ್ತಾನೆ, ಮುತ್ತು ಹವಳದ ಹಾರವನ್ನು ಹಾಕಿರ್ತಾನೆ,
ರೇಷ್ಮೆ ಕೆಂಪು ವಸ್ತ್ರ ರೇಷ್ಮೆನ ಹೊದ್ಕೊಂಡಿರ್ತಾನೆ. ಇದೆಲ್ಲ ಯಾತಕ್ಕೆಂದರೆ ಈ ರತಿ ವರ್ಚಸ್ಸಿನಿಂದ ಮುಗುಳ್ನಗ್ತಾ ಅವನು ಈ ರಾವಗ್ರಸ್ತ ಚಂದ್ರನಂತೆ ಅವನು ಅರ್ಜುನ ವಿರಾಟ ನಗರನ ಆಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಅವನೇನಂತಾನೆ, ನೇರವಾಗಿ ಸಿಂಹಾಸನದತ್ತ ನಡೆದು, ನಾನು ಬೃಹನ್ನಳೆ ಎಂಬ ನರ್ತಕಿ, ನನ್ನ ಹೆಸರು ಬೃಹನ್ನಳೆ, ನಾನು ನರ್ತಕಿ ಅಂತ ರಾಜನ ಹತ್ರ ಹೇಳ್ತಾನೆ. ಸ್ತ್ರೀಯರಿಗೆ ಅಗತ್ಯವಾದ ಲಲಿತ ಕಲೆಗಳನ್ನೆಲ್ಲ ತಿಳಿದವಳು. ಹುಡುಗಿಯರಿಗೆ ಏನೇನು ಹೇಳ್ಕೊಡ್ಬೇಕು ಲಲಿತ ಕಲೆಗಳು, ಇದನ್ನೆಲ್ಲ ನನಗೆ ಗೊತ್ತಿದೆ. ಅತಿಶಯ ಸುಂದರವಾದ ಹೂಮಾಲೆಗಳ ಎಳೆಯಬಲ್ಲೆ, ಹೂಗಳನ್ನು ನಾನು ಮಾಲೆಯಾಗಿ ಕಟ್ತೀನಿ. ಒಬ್ಬ ಗಂಧರ್ವನಿಂದ ಸಂಗೀತ ನೃತ್ಯಗಳ ಕಲಿತಿರುವೆ, ಒಬ್ಬ ಗಂಧರ್ವನಿಂದ ಸಂಗೀತ ನೃತ್ಯಗಳನ್ನು ಕಲ್ತಿದ್ದೀನಿ. ಈ ಕಲೆಗಳಲ್ಲಿ ಯಾರು ನನ್ನನ್ನು ಸರಿಗಟ್ಟಲಾರರು, ನನ್ನನ್ನು ಯಾರೂ ಈ ಕಲೆಯಿಂದ ಮೀರ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನೀನು ಒಪ್ಪುವುದಾದರೆ ನಿನ್ನ ಆಸ್ಥಾನದಲ್ಲಿದ್ದುಕೊಂಡು ಹೆಣ್ಣು ಮಕ್ಕಳಿಗೆ ಈ ವಿದ್ಯೆಗಳ ಕಲಿಸಲು ಇಷ್ಟಪಡುತ್ತೇನೆ. ನೀನು ಇಷ್ಟಪಟ್ಟರೆ ನಿನ್ನ ಆಸ್ಥಾನದಲ್ಲಿರುವ ಹೆಣ್ಣು ಮಕ್ಕಳಿಗೆ ಜೊತೆಯಲ್ಲಿ ನಿನ್ನ ಮಗಳಿಗೂ ಸೇರಿಸಿ ಈ ನಾಟ್ಯ ಮತ್ತು ಸಂಗೀತವನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾಳೆ. ಎನ್ನಲು ರಾಜನು, ನೀನು ನೃತ್ಯಪಟುವೆನ್ನುತ್ತಿ, ಆದರೆ ನಿನ್ನ ಭುಜಗಳು ಎದೆಯು ಧನುರ್ವಿದ್ಯಾ ನೈಪುಣ್ಯದ ಪ್ರತೀಕವಾಗಿ ಕಾಣುತ್ತಿವೆ. ನೀನು ನೃತ್ಯಪಟು ಅಂತ ಹೇಳ್ತೀಯ, ನಿನ್ನಲ್ಲಿ ನೋಡಿದಾಗ ಧನುರ್ವಿದ್ಯೆ ಅದ ನೈಪುಣ್ಯದ ಪ್ರತೀಕ ಕಾಣಿಸುತ್ತೆ. ನೀನು ಹೇಳುವಂತೆ ನಪುಂಸಕನಾಗಿ ಕಾಣಿಸುವುದಿಲ್ಲ. ನೀನು ಹೇಳ್ತೀಯ ನಪುಂಸಕ ಅಂತ, ನೀನು ನಪುಂಸಕನಾಗಿ ಕಾಣಲ್ಲ. ನೀನೊಬ್ಬ ಬಿಲ್ಲುಗಾರನೇ ಇರಬೇಕು, ನೀನೊಬ್ಬ ಧನುರ್ಧಾರಿ ಆಗಿರಬೇಕು, ಬಿಲ್ಲುಗಾರ ಆಗಿರಬೇಕು. ನೀನು ನನ್ನ ರಾಜ್ಯವನ್ನೇ ನಿನಗೆ ವಹಿಸುವೆ, ನನ್ನ ರಾಜ್ಯವನ್ನೇ ನೀನು ಕೊಟ್ಟುಬಿಡ್ತೀನಿ. ನೀನು ನನ್ನ ಮಗನಂತೆ ಇದ್ದು ಬಿಡು, ನನಗೂ ಮಗ ಇಲ್ಲ, ಮಗನಂತೆ ನೀನು ಇಲ್ಲಿ ಇದ್ದು ಬಿಡು, ನನಗೂ ವಯಸ್ಸಾಯಿತು. ನೀನು ರಾಜ್ಯವಾಳುವುದಕ್ಕೆ ಅರ್ಹ, ರಾಜ್ಯ ಆಳಕ್ಕೆ ನೀನು ಸರಿಯಾದವನ ಇದೆಯಾ, ನೃತ್ಯ ಮಾಡುವುದಕ್ಕಲ್ಲ ಎಂದನು. ನಿನ್ನ ನೋಡಿದ್ರೆ ನೃತ್ಯಪಟು ಅಲ್ಲ ನೀನು ಅಂತಾನೆ. ಅರ್ಜುನನು ಮಾದಕ ನಗೆಯ ನಕ್ಕು, ರಾಜ, ನಾನು ತಾಳ ತಟ್ಟಿದನೆಂದರೆ ವೀಣೆಯ ತಂತಿಯೇ ನನಗೆ ಗೊತ್ತಿರುವ ವಿದ್ಯೆಯೆಂದರೆ ನೃತ್ಯ. ಅದನ್ನು ನಿನ್ನ ಮಗಳು ಉತ್ತರೆಗೆ ಹೇಳಿಕೊಟ್ಟು ಅವಳ ಅದ್ವಿತೀಯ ನೃತ್ಯಗಾತಿಯನ್ನಾಗಿ ಮಾಡುವೆ. ನೀನು ನಾಣೆ ಅಂದರೆ ವೀಣೆ, ನನಗೆ ವೀಣೆ ತಂತಿನೇ ನಾನು ಹೇಳ್ದಂಗೆ ಕೇಳುತ್ತೆ. ನನಗೆ ಗೊತ್ತಿರೋ ವಿದ್ಯೆಯನ್ನೆಲ್ಲ ನೃತ್ಯ, ಅದಕ್ಕೆ ನಿನ್ನ ಮಗಳು ಉತ್ತರೆಗೆ ಹೇಳಿಕೊಟ್ಟು ಅವಳನ್ನು ಅದ್ವಿತೀಯ ಪಂಡಿತಳನ್ನಾಗಿ ಮಾಡ್ತೀನಿ, ನೃತ್ಯಗಾತಿಯಾಗಿ ಮಾಡುವೆ ಎನ್ನಲು ರಾಜನು ಹಾಗೆಯೇ ಆಗಲಿ ಎಂದು ಉತ್ತರೆಗೆ ಹೇಳಿ ಕಳಿಸ್ತಾನೆ. ಮಗಳೇ, ಇವಳು ಉತ್ತಮ ಕುಲದವಳಾಗಿ ಕಾಣುತ್ತಾಳೆ. ಈ ಹೆಂಗಸು ಉತ್ತಮ ಕುಲದವಳು, ಕರ್ಕೊಂಡು ಹೋಗಿ ಸಾಮಾನ್ಯ ನೃತ್ಯಗಾತಿಯಲ್ಲ, ಇವಳ ರಾಣಿಯಂತೆ ಗೌರವಿಸು, ರಾಣಿಯಂತೆ ಇವಳನ್ನ ನೋಡ್ಕೋ, ಇವಳಿಂದ ಸಂಗೀತ ನೃತ್ಯಗಳ ಕಲಿತುಕೋ ಎಂದನು. ಸಂಗೀತ ನಾಟ್ಯ ಇವಳಿಂದ ಕಲಿತು ಅಂತ ಅಪ್ಪಣೆ ಮಾಡ್ತಾನೆ ಮಗಳಿಗೆ ವಿರಾಟ ರಾಜ. ಅಂತೆಯೇ ನೃತ್ಯಾಭ್ಯಾಸವ ಪ್ರಾರಂಭಿಸಿದ. ಅವನು ಹೇಳಿದಾಗಿದೆ
ನೃತ್ಯನ ಪ್ರಾರಂಭ ಮಾಡ್ತಾನೆ. ಸುಂದರಿಯಾದ ಉತ್ತರೆಯನ್ನು ಅವಳ ಸಖಿಯರನ್ನು ನೋಡಿ ಅರ್ಜುನನಿಗೆ ಸಂತೋಷವಾಯಿತು. ಅವಳ ಸಖಿಯರು ಬರ್ತಾರೆ, ಅವಳು ಬರ್ತಾರೆ. ಅಜ್ಞಾತವಾಸವು ತಾನೆಣಿಸಿದುದಕ್ಕಿಂತ ಸುಖಮಯವಾದುದಾಗಿ ಅವನಿಗೆ ಕಾಣಿಸಿತು. ಅವನು ಅಂದ್ಕೊಂಡದಕ್ಕಿಂತ ಇನ್ನೂ ಉತ್ತಮವಾದ ಭವಿಷ್ಯ ಕಾಣಿಸ್ತು ಅವನಿಗೆ. ರಾಜನು ನಿತ್ಯದ ಪರಿವೀಕ್ಷಣೆಯಂತೆ ಲಾಯಕ್ಕೆ ಹೋಗಿ ಕುದುರೆಗಳ ಪರೀಕ್ಷಿಸುತ್ತಾ ಇರುವಾಗ ಕುದುರೆ ಲಾಯಕ್ಕೆ ಹೋಗಿ ಕುದುರೆಗಳೆಲ್ಲ ನೋಡ್ತಾ ಇರ್ತಾನೆ. ಅಲ್ಲೊಬ್ಬ ಶ್ಯಾಮಲ ಸುಂದರನು ಕುದುರೆಗಳತ್ತ ಪ್ರೀತಿಯಿಂದ ನೋಡುತ್ತಾ ಇರುವುದನ್ನು ಗಮನಿಸಿದನು. ಆ ಒಬ್ಬ ಬರ್ತಾನಲ್ಲಿಗೆ ತುಂಬ ಸುಂದರನಾಗಿರ್ತಾನೆ. ಅಲ್ಲೊಬ್ಬ ಶ್ಯಾಮಲ ಸುಂದರನಾಗಿರ್ತಾನೆ. ಅವನು ಕುದುರೆ ಇರುವಂಥ ಪ್ರೀತಿಯಿಂದ ನೋಡ್ತಾ ಇರೋದನ್ನು ಇವನು ಗಮನಿಸ್ತಾನೆ. ರಾಜ ತನ್ನಲ್ಲಿ ತಾನು ನೋಡಿರುವವರಲ್ಲೆಲ್ಲ ಈತನೇ ಅತ್ಯಂತ ರೂಪವಂತ. ಇದುವರೆಗೂ ಬಂದವರಲ್ಲೆಲ್ಲ ಇವನು ಇಷ್ಟೊಂದು ಸುಂದರನಾಗಿದ್ದಾನೆ, ಎಷ್ಟು ರೂಪ ಇದೆ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೋತಾನೆ. ಎಂಥ ಆಕರ್ಷಣೆ! ಇವನು ಅಶ್ವ ಹೃದಯವ ತಿಳಿದವನಿರಬೇಕು. ಅಂದರೆ ಕುದುರೆಗಳ ಸಾಕೋ ಪಳಗಿಸೋ ರೀತಿ ಇವನಿಗೆ ಗೊತ್ತಿದೆ ಅಂತ ಅಂದ್ಕೋತಾನೆ. ಅಂದುಕೊಳ್ಳುತ್ತಿರಲು ಅಷ್ಟರಲ್ಲಿ ಅಲ್ಲಿಗೆ ಬಂದ ನಕುಲನು ರಾಜನಿಗೆ ವಂದಿಸಿದ. ನಮಸ್ಕಾರ ಮಾಡ್ತಾನೆ. ನಾನು ನಿನ್ನ ನಗರಕ್ಕೆ ಉಪಜೀವನದ ಸಂಪಾದನೆಗಾಗಿ ಬಂದಿರುವೆನು. ನನ್ನ ಜೀವನವನ್ನು ಕಳೆಯೋಕ್ಕೆ ನಿನ್ನ ಆಸ್ಥಾನಕ್ಕೆ ನಾನು ಬಂದಿದ್ದೀನಿ. ಎಂತಹ ತುಂಟ ಕುದುರೆಗಳನ್ನೇ ಆದರೂ ನಾನು ಪಳಗಿಸಬಲ್ಲೆ. ಎಂಥ ಕುದುರೆಯನ್ನಾದರೂ ನಾನು ಪಳಗಿಸ್ತೀನಿ. ನಿನ್ನ ಸೇವೆಗೆ ನನ್ನ ತೆಗೆದುಕೊಂಡರೆ ನಾನು ಕೃತಜ್ಞ. ನಿನ್ನಿಂದ ನಾನು ಉಪಕಾರ ಪಡೆದಂಗಾಗುತ್ತೆ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಎಂದನು. ಅದಕ್ಕೆ ಆ ವಿರಾಟನು, ಹಾಗೆಯೇ ಆಗಲಿ, ನನ್ನ ಅಶ್ವಗಳನ್ನೆಲ್ಲ ನೋಡಿಕೊಂಡಿರು, ನನ್ನ ಕುದುರೆಯನ್ನೆಲ್ಲ ನೀನು ನೋಡಿಕೊಂಡಿರು. ಆದರೆ ನಿನ್ನ ನೋಡಿದರೆ ಉತ್ತಮ ಕುಲದವನಾಗಿ ಕಾಣಿಸುತ್ತಿ. ಕೆಲಸ ಕೇಳಿಕೊಂಡು ಬರುವ ಸಮಯ ಏನಾಗಿತ್ತು, ನಿನಗೆ ಸಂದರ್ಭ ಏನಿತ್ತು ಅಂತ ಕೇಳ್ತಾನೆ ನಕುಲನಿಗೆ. ನೀನು ಕೆಲಸಗಾರನ ಬದಲು ಅವರ ಅಧಿಪತಿಯಂತೆ ಕಾಣಿಸುತ್ತಿರುವೆ. ನೀನು ಕೆಲಸಗಾರ ಅಲ್ಲ, ಕೆಲಸದವರಿಗೆಲ್ಲ ಅಧಿಪತಿಯಾಗಿ ಕಾಣಿಸ್ತಾ ಇದೆಯಾ ಎನ್ನಲು ನಕುಲನು, ನನ್ನ ಹೆಸರು ದಶಗ್ರಂಥಿ ಅಂತ ಹೆಸರಿದೆ. ನನ್ನ ಹೆಸರು. ಹಾರ್ದಿಕವಾಗಿ ಕೆಲಸ ಮಾಡುತ್ತೇನೆ, ಹೃದಯಪೂರ್ವಕವಾಗಿ ಕೆಲಸ ಮಾಡ್ತೀನಿ. ಆಶ್ರಯಕ್ಕಾಗಿ ಕೃತಜ್ಞ ಎಂದನು. ನೀವು ಆಶ್ರಯ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಋಣಿಯಾಗಿದ್ದೀನಿ. ಕೊನೆಯದಾಗಿ ಗೋವಳನಂತೆ ಉಡುಪು ಧರಿಸಿ ಕೈಯಲ್ಲಿ ಕೋಲ ಹಿಡಿದು ಕೃಷ್ಣನಂತೆಯೇ ಕಾಣುತ್ತಿದ್ದ ಸಹದೇವನು ವಿರಾಟನ ಸಭೆಯ ಪ್ರವೇಶಿಸಿ, ವಿರಾಟನ ಸಭೆಗೆ ಸಹದೇವ ಬರ್ತಾನೆ. ರಾಜ, ನಾನು ಗೋಪಾಲಕನು. ನಿನ್ನ ಹಸುಗಳನ್ನು ಚೆನ್ನಾಗಿ ಪೋಷಿಸುವೆ. ನಾನು ಕರೆದರೆ ಅವು ತುಂಬ ಹಾಲು ಕೊಡುವು. ನಾನು ಹಾಲು ಕರೆದ್ರೆ ತುಂಬ ಹಾಲನ್ನು ಕೊಡ್ತಾವವು. ಅಂಥ ಒಂದು ಶಕ್ತಿ ನನ್ನಲ್ಲಿದೆ. ನನ್ನ ಹೆಸರು ತಂತ್ರಿಪಾಲ. ನಿನ್ನ ಗೋಧನದ ಕೀರ್ತಿಯ ಕೇಳಿ ಇಲ್ಲಿಗೆ ಬಂದಿರುವೆ. ನೀನು ತುಂಬ ಸಹಾಯ ಮಾಡ್ತೀಯ, ಗೋ ಸಂಪತ್ತಿದೆ ಅಂತ ಕೇಳಿ ಇಲ್ಲಿಗೆ ನಾನು ಬಂದಿದ್ದೀನಿ. ನಿನ್ನ ಗೋಶಾಲೆಯಲ್ಲಿ ನನಗೆ ಆಶ್ರಯವನ್ನು ಕೊಡು ಎನ್ನಲು ರಾಜನು, ನೀನು ಯಾರಾದರೂ ಆಗಿರು, ಆದರೆ ಒಳ್ಳೆಯ ದಿನಗಳ ಕಂಡನಂತೆ ತೋರುತ್ತಿ ಅಂತ ನೀನು ಒಳ್ಳೆಯವನಾಗಿ ಅಂತೂ ನನ್ನ ಕಣ್ಣ ಕಾಣಿಸ್ತಾ ಇದೆಯಾ.
ಈ ಸಣ್ಣ ಕೆಲಸ ಕೇಳಿಕೊಂಡು ಬರುವಂಥದ್ದೇನಾಯಿತು, ಈ ಕೆಲಸ ಕೇಳ್ಕೊಂಡು ಬರೋವಂಥದ್ದು ನಿನಗೇನು ಕಷ್ಟ ಬಂತು? ಆಗಲಿ ನನ್ನ ಗೋಪಾಲಕನಾಗಿರು. ವಿರಾಟನು ಬೇಡಿದವರಿಗೆ ಇಲ್ಲ ಎನ್ನುವುದಿಲ್ಲ, ಬೇಡಿದವ್ರಿಗೆಲ್ಲ ಇಲ್ಲ ಅಂತ ಯಾವತ್ತೂ ಅಂತಿರಲಿಲ್ಲ ಅವನು. ನೀನು ಬಂದದ್ದು ನನಗೆ ಸಂತೋಷ ಎಂದನು. ಹೀಗೆ ಪಾಂಡವರೆಲ್ಲರೂ ವಿರಾಟರಾಜನ ಆಸ್ಥಾನದ ಆಶ್ರಯ ಪಡೆದರು. ಇವರು 5 ಜನನೂ ಇಲ್ಲಿ ಆಶ್ರಯ ಪಡೆದರು. ಬಹಳ ಕಾಲದ ನಂತರ ಅವರ ಹೃದಯಗಳು ಹಗುರವಾಗುವ ಅಜ್ಞಾತವಾಸದ ಸಮಸ್ಯೆ ಪರಿಹಾರವಾಯಿತು. ಅಜ್ಞಾತವಾಸ ಅಲ್ಲಿಗೆ ಪರಿಹಾರ ಆಗ್ತಾ ಬಂದಿದೆ ಅಂತ ಅನ್ಕೋತಾ ಇರ್ತಾರೆ. ಈಗ ಕಾಲ ಪಕ್ವವಾಗುವವರೆಗೆ ಕಾದು ನಂತರ ತಾವು ಉದ್ಘೋಷಿಸಿಕೊಂಡು ಪ್ರಪಂಚವ ಜಯಿಸಬೇಕು ಎಂದುಕೊಂಡರು. ನಮ್ಮಲ್ಲಿ ಈಗ ಕಾಲ ಪಕ್ವವಾಗುವವರೆಗೆ ಕಾದಿದ್ದು ನಂತರ ತಮ್ಮನ್ನು ತಾವು ಉದ್ಘೋಷಿಸಿಕೊಂಡು ಪ್ರಪಂಚವ ಜಯಿಸಬೇಕು ಅಂತ ಅವರು ಅಂದ್ಕೊಳ್ತಾರೆ. ಮುಂದಿನ ವಿಷಯಕ್ಕೆ ನಾವು ಕಾಲಿಡೋ ಮೊದಲು ನಮ್ಮ ಈ ಸಂಚಿಕೆಗಳನ್ನು ನೋಡ್ತಾ ಇರೋ ವೀಕ್ಷಕರೆಲ್ಲರೂ ತಮ್ಮ ಗಮನಕ್ಕೆ ತರೋದೇನೆಂದರೆ, ನೀವು ಇದರಲ್ಲಿ ವಹಿಸ್ತಾ ಇದ್ದೀರಿ, ಸಂತೋಷ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಯೂಟ್ಯೂಬ್ಗೆ ತಿಳಿಸಿ, ಫೋನ್ ಮಾಡಿ ತಿಳಿಸಿ, ಅಥವಾ ಯಾವ ರೀತಿ ಇಲ್ಲಾದರೂ ನಮಗೆ ಅಭಿಪ್ರಾಯವನ್ನು ಹೇಳಿದರೆ ನಾವು ಅದನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಯತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ ಅನನ್ಯಾಸ್ ಚಿಂತಯಂತೋ ಮಾಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಶ್ರೇಯಕಾಂತಾಯ ಕಲ್ಯಾಣ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ.